ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ನೆನ್ನೆ ಇನ್ನೇನಿಲ್ಲ ಸರ್, ನೈಟು 9:30 ನಾವು ರೋಡಿನ ತವಿದ್ದಾಗ ಫೋನ್ ಮಾಡಿದ್ರು, ಇಲ್ಲಿಗೆ ಕರೆಸಿ ಅಲ್ಲಿ ಅಷ್ಟೊತ್ತಿಗೆ ನಾವು ಮನೆ ತಗ ಬಂದು ಮನಗಿದಾಗ ನಮ್ಮ ಹುಡುಗರು ಬಂದು ಎಬ್ಬರಿಸ್ತು. ಅಷ್ಟೊತ್ತಿಗೆ ಬಂದು ಪೊಲೀಸ್ನವ್ರು ಬಂದು ಕರ್ಕೊಂಡೋಗಿದ್ರಂತೆ. ಅವ್ರನ್ನ ನಾವೇನು ನೋಡಲಿಲ್ಲ, ಏನು ಗೊತ್ತಿಲ್ಲ ಸರ್. ಹುಡುಗಿ ಮಕನೇ ನೋಡಿಲ್ಲ ನಾವು. ಅಲ್ಲಿ 1.5 ವರ್ಷ ಹತ್ತತ್ರ ಬಾಡಿಗೆ. ಅದೇ ಸೂಪರ್ವೈಸರಾಗಿ ಹೋಗ್ತೀನಿ, ಸುಚರಿತ್ಗೆ ಎಲ್ತು ಅದೇನೋ ಪ್ರೊಡಕ್ಷನ್ ಇದಕ್ಕೆ ಅಂತೇಳಿ ತಗೊಂಡಿದ್ದು. ಸರ್, ಅವನು ಬೆಳಿಗ್ಗೆ ಇದ್ದರೆ ಕೆಲಸ ಹೋಗೋರು, ಫಸ್ಟ್ ಶಿಫ್ಟು, ಸೆಕೆಂಡು, ನೈಟಿಂಗ್ ಹೋಗೋರು. ಬರೋರು ಅವ್ರ ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಅವ್ರ ಪಾಡು ಅವ್ರು ಮ್ಯಾಗಡಿಗೆ ಹೋಗೋರು ಬರೋರು ಅಷ್ಟೇ. ನಮ್ದೇನು ಅವ್ರೇನು ಎತ್ತ ಅಂತ ನಾವೇನು ಅವ್ರನ್ನ ವಿಚಾರಿಸಿಲ್ಲ. ಮೊದಲು ಒಬ್ಳು ಬಂದಿದ್ಲು, ಜೊತೆಲೇ ಇದ್ದರು, ಫ್ಯಾಮಿಲಿ ಇದ್ದರು, ಹೆಂಗಸ್ರು ಅಂತ ಹೇಳ್ಕೊಂಡೇ ಇದ್ದರು. ಅವಳು ಅಲ್ಲೇ 6 ತಿಂಗಳಾಗೋಯ್ತು ಹೊಂಟಾಗಿ. ಅವಾಗಿಂದ ಬಂದಿಲ್ಲ, ಅದೇನು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವರು ಅಪ್ಪನ ಮನೆಗೆ ಹೋಗೋದೆ ಅಂತೇಳಿ ಹೇಳಿದರು. ನಮ್ಮ ಅದೇ ಏನು ನಡೆಯಲ್ಲ ಸರ್, ಏನು ನಡೆಯಲ್ಲ. ಇಲ್ಲ ಸರ್, ಮಕ್ಕಳು ಇಲ್ಲ. ಈಗ ನೆನ್ನೆ ಎಲ್ಲ ಅವ್ರು ಯಾರು ಕರ್ಕೊಂಬಂದು ಇಟ್ಕೊಂಡಿದ್ದು ಅದೆಲ್ಲ ಏನು ಗೊತ್ತಿಲ್ಲ ಸರ್. ಎಷ್ಟು ಗಂಟೆಗೆ ಬಂದರು? ಅಲ್ಲೇ 9:30 ಮೇಲಾಗಿತ್ತೇನು. ನಾವು ಮನೇಲಿ ಅಲ್ಲೇ ಮನಗಿದ್ದಾಗ ಕೂಗಿದ್ರು, ಅಷ್ಟೊತ್ತಲ್ಲೇ ಕರ್ಕೊಂಡು ಹೊಂಟಿದ್ರು. ಏನು ಗೊತ್ತಿಲ್ಲ ಸರ್, ನಮಗೇನು ಅದು ಮಾಹಿತಿನೂ ಗೊತ್ತಿಲ್ಲ. ಯಾರು ಗೊತ್ತೇ ಇಲ್ಲ, ನೋಡೇ ಇಲ್ವಲ್ಲ ಸರ್, ಯಾರು ಗೊತ್ತೇ ಇಲ್ಲ. ಅಲ್ಲ, ಹೆಂಗಿದೆ ಅವನು ನಿಮ್ಮ ಜೊತೆ ಏನು ಮಾತಾಡೋದು? ಇಲ್ಲ ಸರ್, ನಾವು ಅವಂತೂ ಎಂಟ್ರಿನೇ ಇಲ್ಲ. ಅವ್ರ ಕೆಲಸ ಏನೋ ಅಷ್ಟು, ನಮ್ಮ ಕೆಲಸ ಎಷ್ಟು. ನಾವು ಬೆಳಿಗ್ಗೆ ಇದ್ದರೆ ನಾವು ಕೆಲಸ ಕರ್ಕೊಂಡೋಗಿ ಬಿಡೋದು, ನಮ್ಮ ಹುಡುಗರನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡೋದು, ಮದುವೆ ಮೇಲೆ ಮುಗ್ಬಿಡ್ಸಂದು ಕುಣ್ ಕಡೆಗೆ ಹೋಗೋದು. ಹಿಂಗೆ 4 ಗಂಟೆಗೆ ತಿರ್ಗಾ ಸ್ಕೂಲಿಗೆಯಿಂದ ಹುಡುಗರು ಬಂದಾಗ ಕರ್ಕೊಂಬರೋದು, ತಿರ್ಗಾ ಫ್ಯಾಕ್ಟ್ರಿ ತಗ ಹೋಗಿ ಇವ್ರನ್ನ ನಮ್ಮ ಹೆಂಗಸ್ರನ್ನು ನನ್ನ ಮಗಳನ್ನ ಕರ್ಕೊಂಬರೋದು, ಅಷ್ಟೇ ನಮ್ಮದು. ಇಲ್ಲ, ಅಥವಾ ಒಬ್ಬನೇ ಬರೋನು, ಬೇರೆ ಯಾರೋ ಫ್ರೆಂಡ್ಸ್ಗಳು ಏನಾರು ಬರೋರು? ಅವರು ಒಂದ್ಸಲಿ ಏಟಾಗಿ ಸ್ಕೂಟ್ರಿಂದ ಬಿದ್ದಾಗ ಅವ್ರ ಕಂಪ್ನಿಯವರೇ ಬಂದು ನೋಡ್ಕೊಂಡು ಹೋಗಕ್ಕೆ ಒಂದ್ಸಲಿ ಬಂದಿದ್ರು. ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಯಾವ್ಯಾವ ಬಂದು ಹೋಗೋರು ನಮಗೆ ಗೊತ್ತಿಲ್ಲ. ನಾವು ಹಿಂಗಿರಲ್ವಲ್ಲ, ಮನೆ ತಗೋ ಇರಲ್ಲ. ಶಿವಣ್ಣ ಸರ್.